ಭಾರೀ ಮಳೆಗೆ ಗಂಗೂರು ಗ್ರಾಮದಲ್ಲಿ ಬೆಳೆ ನಾಶ, ರೈತರು ಬೆಳೆ ಪರಿಹಾರಕ್ಕೆ ಆಗ್ರಹ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಗಂಗೂರು ಹಾಗೂ ಚಿತ್ರಗಿಯ ನಡುವೆ ಇರುವ ಮಲಪ್ರಭಾ ದಂಡೆಯಲ್ಲಿರುವ ಗಂಗೂರು ಗ್ರಾಮದಲ್ಲಿ ಮಳೆಯ ಆರ್ಭಟ ಭಾರೀ ಪ್ರಮಾಣದ ಬೆಳೆ ನಾಶವನ್ನು ಉಂಟು ಮಾಡಿದೆ. ತಡರಾತ್ರಿ ಸುರಿದ ಧಾರಾಕಾರ ಮಳೆಯ ಪರಿಣಾಮವಾಗಿ ಕಬ್ಬು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ಅಪಾರ ನಷ್ಟ ಉಂಟಾಗಿದೆ. ರೈತರು ವರ್ಷಬರಿಯ ಪರಿಶ್ರಮದಿಂದ ಬೆಳೆದ ಬೆಳೆಗೆ ಹಾನಿ ಸಂಭವಿಸಿದ್ದು, ಹಲವಾರು ಎಕರೆ ಭೂಮಿ ಸಂಪೂರ್ಣವಾಗಿ ನೀರಿನಿಂದ ಮುಚ್ಚಲ್ಪಟ್ಟಿದೆ. ಹೀಗಾಗಿ ರೈತರು ಸರ್ಕಾರಕ್ಕೆ ಮನವಿ ಮಾಡಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನಮ್ಮ ಸಂಪೂರ್ಣ ವರ್ಷವಿಡೀ ಬೆಳೆ ನೆಲ ಕಚ್ಚಿದೆ. ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂಬುದು ನಮ್ಮ ವಿನಂತಿ ಎಂದು ಗ್ರಾಮಸ್ಥರು, ರೈತರು ಬೇಸರ ವ್ಯಕ್ತಪಡಿಸಿದರು. ಈ ಕುರಿತು ತಾಲೂಕಾ ತಹಶೀಲ್ದಾರ್, ಕೃಷಿ ಇಲಾಖೆ ಹಾಗೂ ರಾಜಸ್ವ ಇಲಾಖೆ ಅಧಿಕಾರಿಗಳು ತ್ವರಿತವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸಮರ್ಪಕ ಪರಿಶೀಲನೆ ನಡೆಸಿ ರೈತರಿಗೆ ಪರಿಹಾರ ಧನ ಬಿಡುಗಡೆ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮ್ದು ನೈಮ್ ಸಾಬ್ ಅಲಿ ಸಾಬ್ ಅಲಿಕರ್ ಅಂತ. ಇದು ಹತ್ತಿ ಪರಿಹಾರ ನಿಮ್ಗೆ ಒಮ್ಮೆ ಸಿಕ್ಕತ್ತಾ? ಇಷ್ಟು ಮಳೆ ನೀರು ಆದೋದ್ರು? ಇಲ್ಲ ಸರ್, ಒಮ್ಮೆ ಸಿಕ್ಕಿಲ್ಲ ಸರ್. ಇದು ವರ್ಷ ಹೇಗೆ ಆಗ್ತದೆ ನಿಮ್ಮ ಜೀವನಕ್ಕೆ? ಹಾಂ ಸರ್, ಪ್ರತಿ ವರ್ಷ ಇದೇ ಥರ ಆಗುತ್ತೆ ಸರ್. ಮತ್ತು ಇದೇ ಥರ ಆದ್ರೆ ಮತ್ತೆ ಇದಕ್ಕೆ ನೀವು ಪರಿಹಾರ ಏನಾರು ಪಡ್ಕೊಳ್ಳಿಲ್ಲ? ಮತ್ತು ಇದಕ್ಕೆ ಯಾರ್ಯಾರು ಹೋಗಿ ಮನವಿ ಕೊಟ್ಟಿದ್ದಾರಾ? ಇಲ್ಲ ಸರ್, ಬರ್ತೀನಿ ಅಂತಾರೆ ಸರ್. GPS ಮಾಡ್ತೀವಿ, ಅದು ಮಾಡ್ತೀವಿ, ಪರಿಹಾರ ಅಂತಾರೆ ಸರ್. ಎಲ್ಲಿ ಹೇಳಿದ್ರು ಹೋಗಿ? ಇಲ್ಲಿ ಅವನಿಗೊಂದು ಆಫೀಸ್ ಇದೆ ಸರ್. ಆಫೀಸು? ಹಾಂ ಸರ್. ಅವ್ರು ಬರ್ತೀವಿ, ಮಾಡ್ತೀವಿ, GPS ತೆಗಿತೀವಿ ಅಂತಾರೆ. ಯಾವುದೇ ಥರ ಬಂದು ರೆಸ್ಪಾನ್ಸ್ ಮಾಡಲ್ಲ ಸರ್. ಮುಂದೆ ಅಮ್ಮ, ನಿಮ್ಮ ಹೆಸರೇನು? ಹೌದಾ, ವರ್ಷ ಹೀಗೆ ಆಗತ್ತಮ್ಮ ಎಲ್ಲ ಇದು? ಮತ್ತು ಇದು ಹಿಂಗಾದ್ರೆ ಲುಕ್ಸಾನ್ ಆದರೆ ನಿಮಗೆ ಯಾರು ಸ್ವಲ್ಪ ಹೋಗಿ ನೀವು ಯಾರು ಸಾಹೇಬ್ಗಳಿಗೆ ಬೇಡಿದರು? ಏನು ಮಾಡಿದ್ರಿ ನೀವೆಲ್ಲ? ಹೌದಾ? ಈಗ ಗುಂಟೆದಾಗ 3 ಎಕರೆ ಉಳ್ಳಾಗಡ್ಡಿ, 2 ಎಕರೆ ಗೊಂಜಾಳ, ಉಳಿದ ಕಬ್ಬು ನೋಡಿ. ಈಗ ಎಷ್ಟು ಎಕರೆ ಒಟ್ಟೆ ನೀರು ಹೋಗ್ತೈತೆ ಇದು? ನಮ್ದು 1.5 ಎಕರೆ ಕಬ್ಬು ರೀ, 2.5 ಎಕರೆ ಹತ್ತಿ ರೀ, 1 ಎಕರೆ ಗೊಂಜಾಳ, ಉಳ್ಳಾಗಡ್ಡಿ ಹೋಗುತ್ತೆ. ಹೌದಾ? ನಿಮ್ದು ರೀ ಬಸವಣ್ಣ? ಅದ 2 ಎಕರೆ ಗೊಂಜಾಳ, 3 ಎಕರೆ ಉಳ್ಳಾಗಡ್ಡಿ, ಮತ್ತು ಮುಂದೆ 3 ಎಕರೆ ಇದು. ಹೌದಾ? ಕಬ್ಬು. ಇದು ವರ್ಷ ಹೆಂಗೆ ಆಗ್ತದೆ ನಿಮಗೆಲ್ಲ? ವರ್ಷ ಆಗತ್ತೆ. ಮತ್ತು ವರ್ಷ ಹೇಗೆ ಅದೇ ಇದಕ್ಕೆ ಯಾರೋ ಒಂದು ಅಧಿಕಾರಿಗಳು ಬಂದಿಲ್ಲ ಇಲ್ಲಿ? ಮತ್ತು ನೀವು ರೈತ ಇದಕ್ಕೆ ಹೋಗ್ಯಾರ, ನೀವೇನು ಒಂದು ಮನವಿಯನ್ನು ಕೊಟ್ಟಿಲ್ಲ ನಮ್ಗೆ ಹಿಂಗೆ ನುಕ್ಸಾನ ಬೆಳೆ ಬರಂತ? ಬಂದು ನಾವು ಬಂದು ನಿಮ್ಗೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ನಾವು ಕೈ ಬಿಟ್ಬಿಡ್ತೀವಿ. ತಲಾಟಿಯವರಾಗಲಿ, ಮುಂದೆ ಯಾವುದೋ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ತಗೊಂಡು ಆಗೈತೆ ನಿಮ್ದು GPS ಮಾಡಿ ಅಂತಾರೆ, ನಾವು ಸುಮ್ಮನೆ ಬಿಟ್ಬಿಡ್ತೀವಿ. ಹೌದಾ?